ಓಂ. ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಪರಮ ಪೂಜ್ಯನೀಯ ಪರಮ ಗ್ರಂಥವಾದ ಭಗವದ್ಗೀತೆಯ ಗ್ರಂಥಕರ್ತರಾದಂತಹ ಶ್ರೀಮದ್ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಅವರ ಸಂಕ್ಷಿಪ್ತ ಜೀವನ ಚಿತ್ರಣದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ವೈದಿಕ ಸಾಹಿತ್ಯಗಳಲ್ಲಿ ಹೇಳಿರುವಂತೆ ಶ್ರೀಕೃಷ್ಣನು ಸುಮಾರು 525 ವರ್ಷಗಳ ಹಿಂದೆಯಷ್ಟೇ ಶ್ರೀ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಅವತರಿಸಿದನು. ಇದೊಂದು ಸುವರ್ಣಾವತಾರ. ಮಹಾಪ್ರಭುಗಳು ಪಶ್ಚಿಮ ಬಂಗಾಳದ ಮಾಯಾಪುರದಲ್ಲಿ ಜನಿಸಿದರು. ಇವರು ಭಗವಂತನ ಪವಿತ್ರ ನಾಮಸ್ಮರಣೆಯಾದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಮಹಾ ಮಂತ್ರವು ಭಾರತದ ಸಮುದ್ರ ತಟವನ್ನು ದಾಟಿ ಪ್ರಪಂಚದಾದ್ಯಂತ ಪ್ರತಿಯೊಂದು ನಗರ ಮತ್ತು ಹಳ್ಳಿಗಳಲ್ಲಿ ಹರಡುತ್ತದೆ ಎಂಬ ಭವಿಷ್ಯವಾಣಿಯನ್ನು ನುಡಿದಿದ್ದರು. ಅವರ ಭವಿಷ್ಯವಾಣಿಯು ಶ್ರೀಮದ್ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರಿಂದ ಸತ್ಯವಾಯಿತು. ಅವರ ಜೀವನ ಮತ್ತು ಬೋಧನೆಗಳ ಸಂಕ್ಷಿಪ್ತ ವಿವರಣೆ ಇಲ್ಲಿದೆ. ಶ್ರೀಲ ಪ್ರಭುಪಾದರು 1896 ಸೆಪ್ಟೆಂಬರ್ 1ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ದಿನದ ನಂತರ ಕಲ್ಕತ್ತಾದಲ್ಲಿ ಜನಿಸಿದರು. ಅವರು ಹುಟ್ಟಿದಾಗ ಜಾತಕ ನೋಡಿದಂಥ ಜ್ಯೋತಿಷಿರು ಪ್ರಭುಪಾದರು ಅವರ 70ನೇ ವಯಸ್ಸಿನಲ್ಲಿ ಭಾರತದ ಸಮುದ್ರವನ್ನು ದಾಟಿ ಇಡೀ ಪ್ರಪಂಚದಾದ್ಯಂತ 108 ಶ್ರೀಕೃಷ್ಣ ದೇವಾಲಯಗಳನ್ನು ಸ್ಥಾಪಿಸುತ್ತಾರೆ ಎಂದು ಹೇಳಿದ್ದರು. ಶ್ರೀಲ ಪ್ರಭುಪಾದರು ತಮ್ಮ ಬಾಲ್ಯದಲ್ಲಿಯೇ ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರು. ಅವರ ತಂದೆ ಕೊಟ್ಟಿದ್ದ ಪುಟ್ಟ ರಾಧಾಕೃಷ್ಣ ವಿಗ್ರಹಗಳನ್ನು ಅವರು ಬಾಲ್ಯದಿಂದಲೇ ಪೂಜಿಸುತ್ತಿದ್ದರು. ಅವರ 6ನೇ ವಯಸ್ಸಿನಲ್ಲಿ ಪುರಿಯ ಜಗನ್ನಾಥ ರಥಯಾತ್ರೆಯ ಮಾದರಿಯಲ್ಲಿಯೇ ಒಂದು ಪುಟ್ಟ ರಥವನ್ನು ನಿರ್ಮಿಸಿ ಮನೆ ಮಂದಿಯೆಲ್ಲ ಸೇರಿ ರಥೋತ್ಸವವನ್ನು ಆಚರಿಸಿ ಆನಂದಪಟ್ಟರು. ಇದು 8 ದಿನಗಳ ಕಾಲ ತಡೆಯಿಲ್ಲದೆ ನಡೆಯಿತು. ಶ್ರೀಲ ಪ್ರಭುಪಾದರು ತಮ್ಮ ಪದವಿ ವಿದ್ಯಾಭ್ಯಾಸವನ್ನು ಪ್ರಸಿದ್ಧ ಸ್ಕಾಟಿಷ್ ಚರ್ಚಸ್ ಕಾಲೇಜಿನಲ್ಲಿ ಮುಗಿಸಿದರು. ಆ ಸಂದರ್ಭದಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ದರ್ಶನ ಇವರಿಗಾಯಿತು. ಮುಂದೆ ಇವರೇ ಶ್ರೀಲ ಪ್ರಭುಪಾದರಿಗೆ ಆಧ್ಯಾತ್ಮಿಕ ಗುರುಗಳಾದರು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ ಅವರು ಪ್ರಭುಪಾದರಿಗೆ ಕೃಷ್ಣ ಪ್ರಜ್ಞೆಯ ಬೋಧನೆಯನ್ನು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಹರಡಲು ಹೇಳಿದರು. ಈ ಒಂದು ಪ್ರಸ್ತಾವನೆಯೇ ಪ್ರಭುಪಾದರ ಹೃದಯ ತುಂಬಿ ಅವರು ತಮ್ಮ ಜೀವನವನ್ನೇ ಈ ಕಾರ್ಯಕ್ಕಾಗಿ ಮುಡುಪಾಗಿಸಿದರು. ಗೃಹಸ್ಥ ಜೀವನದಲ್ಲಿ ಅವರು ವ್ಯಾಪಾರದ ಜೊತೆಯಲ್ಲೇ ತಮ್ಮ ಹೆಚ್ಚಿನ ಸಮಯ ಮತ್ತು ಹಣವನ್ನು ತಮ್ಮ ಆಧ್ಯಾತ್ಮಿಕ ಗುರುಗಳ ಧ್ಯೇಯ ಬೋಧನೆಗಳನ್ನು ಹರಡಿಸಲು ವಿನಿಯೋಗ ಮಾಡಿದರು. ಅವರು ಬ್ಯಾಕ್ ಟು ಗಾಡ್ ಹೆಡ್ ಅಂದರೆ ಮರಳಿ ಭಗವಂತನೆಡೆಗೆ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಅದನ್ನು ಸ್ವತಃ ಬರೆದು ಮುದ್ರಿಸಿ ತಮ್ಮ ಕೈಯಿಂದಲೇ ಹಂಚುತ್ತಿದ್ದರು. ಝಾನ್ಸಿಯಲ್ಲಿ ಅವರು ಧರ್ಮ ಪ್ರಸಾರಕ್ಕಾಗಿ ಲೀಗ್ ಆಫ್ ಡೈವೋಟೀಸ್ ಅಂದರೆ ಭಕ್ತರ ಒಕ್ಕೂಟ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಪ್ರಭುಪಾದರ ತಾತ್ವಿಕ ಅರಿವು ಮತ್ತು ಭಕ್ತಿಯ ಬಗ್ಗೆ ಅವರ ಸಾಧನೆಯನ್ನು ಗುರುತಿಸಿ ಗೌಡೀಯ ವೈಷ್ಣವ ಸಂಘವು 1959ರಲ್ಲಿ ಭಕ್ತಿ ವೇದಾಂತ ಎಂಬ ಬಿರುದನ್ನು ಕೊಟ್ಟು ಗೌರವಿಸಲಾಯಿತು. ಪ್ರಭುಪಾದರು ತಮ್ಮ ಕೌಟುಂಬಿಕ ಜೀವನದಿಂದ ನಿವೃತ್ತಿಯನ್ನು ಹೊಂದಿ ಸನ್ಯಾಸವನ್ನು ಸ್ವೀಕರಿಸಿದರು. ಅನಂತರ ಅವರು ವೃಂದಾವನ ಧಾಮಕ್ಕೆ ತೆರಳಿ ಅಲ್ಲಿ ಸರಳ ಜೀವನವನ್ನು ನಡೆಸುತ್ತಾ ತಮ್ಮ ಅತ್ಯಮೂಲ್ಯ ಸಮಯವನ್ನು ಅಧ್ಯಯನ ಮತ್ತು ಬರವಣಿಗೆಯಲ್ಲಿಯೇ ಕಳೆದರು. ಅವರ ಜೀವನದ ಅತ್ಯಮೂಲ್ಯ ಕೃತಿಯಾದಂತಹ ಶ್ರೀಮದ್ ಭಾಗವತದ ಭಾಗವತ ಪುರಾಣ 18,000 ಶ್ಲೋಕಗಳಿಗೆ ಅನುವಾದ ಮತ್ತು ತಾತ್ಪರ್ಯವನ್ನು ಬರೆಯಲು ಪ್ರಾರಂಭಿಸಿದರು. ಅಮೆರಿಕದ ಜನರನ್ನು ಅನುಸರಿಸುವುದು ಆಗಿನ ಕಾಲಕ್ಕೆ ಹೆಮ್ಮೆಯ ವಿಷಯವಾಗಿತ್ತು. ಆದ್ದರಿಂದ ಕೃಷ್ಣ ಪ್ರಜ್ಞೆಯನ್ನು ಮೊದಲು ಅಮೆರಿಕದ ಜನರಿಗೆ ತಿಳಿಯಲು ಹೇಳಿಸಿ ಬೋಧಿಸಿದರೆ ಇಡೀ ಪ್ರಪಂಚವೇ ಅವರನ್ನು ಅನುಸರಿಸುತ್ತದೆ ಎನ್ನುವುದು ಶ್ರೀಲ ಪ್ರಭುಪಾದರ ಉದ್ದೇಶವಾಗಿತ್ತು. ಇದರಿಂದ ಪ್ರಪಂಚಕ್ಕೆ ಶ್ರೀಕೃಷ್ಣ ಭಕ್ತಿಯನ್ನು ಹರಡಬಹುದು. ಈ ಒಂದು ಯೋಚನೆಯಿಂದ ಶ್ರೀಲ ಪ್ರಭುಪಾದರು ಅಮೆರಿಕದ ಹೃದಯ ಸ್ಥಾನವಾದಂತಹ ನ್ಯೂಯಾರ್ಕಿಗೆ 1965ರ ಆಗಸ್ಟ್ 13ರಂದು ದಾನಿಯೊಬ್ಬರ ನೆರವನ್ನು ಪಡೆದುಕೊಂಡು ಹಡಗಿನಲ್ಲಿ ಪ್ರಯಾಣ ಮಾಡಿದರು. ಬಹುಪಾಲು ಜನ ಈ ವಯಸ್ಸಿಗೆ ಕೆಲಸದಿಂದಲೇ ನಿವೃತ್ತಿಯನ್ನು ಪಡೆದಿರುತ್ತಾರೆ. ಆದರೆ ಪ್ರಭುಪಾದರು ತಮ್ಮ ಧ್ಯೇಯ ಮತ್ತು ಉದ್ದೇಶ ಕೃಷ್ಣ ಪ್ರಜ್ಞೆಯ ಪ್ರಚಾರಕ್ಕಾಗಿ ಈ ಇಳಿ ವಯಸ್ಸಿನಲ್ಲಿ ಪಾಶ್ಚಾತ್ಯ ದೇಶಕ್ಕೆ ಪಯಣ ಬೆಳೆಸಿದ್ದರು. ತಮ್ಮ ಪ್ರಯಾಣದ ಅವಧಿಯಲ್ಲಿ ಶ್ರೀಲ ಪ್ರಭುಪಾದರು ಅನೇಕ ತೊಂದರೆಗಳನ್ನು ಎದುರಿಸಬೇಕಾಯಿತು. ಅವರಿಗೆ 2 ಸಲ ಹೃದಯಘಾತವಾಯಿತು.
ಪ್ರಯಾಣ ಮಾಡುತ್ತಿದ್ದ ಹಡಗು ಸರಕು ಸಾಮಗ್ರಿಗಳನ್ನು ಒಯ್ಯುವ ಸಾಮಾನ್ಯ ಹಡಗಾಗಿದ್ದರಿಂದ ಅಲ್ಲಿ ಯಾವ ವೈದ್ಯರ ಅಥವಾ ಔಷಧಿಗಳ ಅನುಕೂಲತೆಗಳು ಕೂಡ ಇರಲಿಲ್ಲ. ಇಂತಹ ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಕೂಡ ಒಂದು ರಾತ್ರಿ ಪ್ರಭುಪಾದರಿಗೆ ಒಂದು ಅಪೂರ್ವವಾದ ಕನಸು ಬಿತ್ತು. ಪರಮ ಪುರುಷ ಶ್ರೀಕೃಷ್ಣನು ದೋಣಿಗೆ ಹುಟ್ಟು ಹಾಕಿ ಮುನ್ನಡೆಸುತ್ತಿದ್ದ. ಅವನು ಅವರ ಬಳಿ ಅಂಜದೆ ಮುಂದೆ ಸಾಗಬೇಕೆಂದು ಹೇಳಿದನು. ಇದರಿಂದ ಪ್ರಭುಪಾದರಲ್ಲಿ ಅಪಾರವಾದ ಧೈರ್ಯ ಹೆಚ್ಚಿತು. ತಾನು ಎಲ್ಲ ಅಪಾಯಗಳಿಂದ ಪಾರಾಗಲು ಪರಮಾತ್ಮನ ರಕ್ಷಣೆ ತಮ್ಮ ಮೇಲೆ ಇದೆ ಎಂದು ಭಾವಿಸಿದರು. 37 ದಿನಗಳ ನಂತರ ಅವರು ನ್ಯೂಯಾರ್ಕ್ ನಗರವನ್ನು ತಲುಪಿದರು. ಅಪರಿಚಿತ ಊರಿನಲ್ಲಿ ಯಾರೊಬ್ಬರ ಪರಿಚಯವೂ ಇರಲಿಲ್ಲ. ಅವರ ಬಳಿ ಕೇವಲ 40 ರೂಪಾಯಿಗಳು ಮಾತ್ರ ಇದ್ದವು. ಕೈಯಲ್ಲಿ ಕೆಲವು ಪುಸ್ತಕಗಳನ್ನು ತುಂಬಿಕೊಂಡಿದ್ದಂತಹ ಕಬ್ಬಿಣದ ಟ್ರಂಕು, ಒಂದು ಕೊಡೆ, ತಿನ್ನಲು ಧಾನ್ಯಗಳಿಂದ ಮಾಡಿದ ಒಣ ಹಿಟ್ಟು ಇತ್ತು. ಆದರೆ ಒಬ್ಬ ಏಕಾಂಗಿ ಮನುಷ್ಯ ಯಾವ ಸಹಾಯ ಸಹಕಾರವಿಲ್ಲದೆ, ತನ್ನ ಆರೋಗ್ಯವು ಸರಿಯಿಲ್ಲದೆ, ಗುರುತು ಪರಿಚಯವಿಲ್ಲದಂತಹ ಯಾವ ಕೃಷ್ಣ ಬೋಧನೆಯನ್ನು ಕೇಳರಿಯದ ಕಂಡರಿಯದ ಬೃಹತ್ ಅಮೆರಿಕದಂತಹ ದೇಶದಲ್ಲಿ ಯಶಸ್ಸನ್ನು ಸಾಧಿಸಬಲ್ಲೆನೇ ಎಂಬುದೇ ಅವರ ಪ್ರಶ್ನೆಯಾಗಿತ್ತು. ಈ ಅಲ್ಪಾವಧಿಯಲ್ಲಿ ಅಂದರೆ 1965ರಿಂದ 1977 ತನಕ ಶ್ರೀಲ ಪ್ರಭುಪಾದರು ಶ್ರೀಕೃಷ್ಣ ಬೋಧನೆಯನ್ನು ಪ್ರಪಂಚದ ಪ್ರಮುಖ ನಗರಗಳಲ್ಲಿ ಹರಡುವ ಕಾರ್ಯಕ್ರಮವನ್ನು ಮಾಡಿದ್ದರು ಮತ್ತು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆಯನ್ನು ಸ್ಥಾಪಿಸಿ ಸಾವಿರಾರು ಜನರು ಅದರ ಸದಸ್ಯರಾಗುವಂತೆ ಮಾಡಿದರು. ಪ್ರಭುಪಾದರ ಬಾಲ್ಯ ಜೀವನದಲ್ಲಿ ಹೇಳಲಾಗಿದ್ದ ಭವಿಷ್ಯವಾಣಿಯು ಸತ್ಯವಾಯಿತು. ಅವರು 108 ಶ್ರೀಕೃಷ್ಣ ದೇವಾಲಯಗಳನ್ನು ಸ್ಥಾಪಿಸಿದರು. ಅದರಲ್ಲಿ ಮುಖ್ಯವಾಗಿ ಪ್ರಪಂಚದಲ್ಲಿಯೇ ಪ್ರಮುಖ ನಗರವಾದ ನ್ಯೂಯಾರ್ಕ್ನಲ್ಲಿ 13 ಅಂತಸ್ತಿನ ಕೃಷ್ಣ ಮಂದಿರದ ಕಟ್ಟಡವೂ ಕೂಡ ಒಂದು. ತಮ್ಮ ಧ್ಯೇಯ ಮತ್ತು ಸಾಧನೆಗಾಗಿ ಪ್ರಭುಪಾದರು ಇಡೀ ಜಗತ್ತನ್ನು 14 ಸಲ ಪರ್ಯಟನೆ ಮಾಡಿ ಪ್ರಚಾರ ಕಾರ್ಯವನ್ನು ನಡೆಸಿದರು. ಈ ರೀತಿಯಲ್ಲಿ ಜಗತ್ತಿನ ಮನೆ ಮನೆಯಲ್ಲೂ ಮನಸ್ಸಿನಲ್ಲೂ ಹರೇ ಕೃಷ್ಣ ಎಂಬ ನಾಮ ಜಪವನ್ನು ತುಂಬುವುದರ ಮೂಲಕ ಶ್ರೀ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆಯೇ ನುಡಿದ ಭವಿಷ್ಯವಾಣಿಯನ್ನು ಸತ್ಯವನ್ನಾಗಿಸಿದರು. ಶ್ರೀಲ ಪ್ರಭುಪಾದರು ತಮ್ಮ 70ರಿಂದ 82ನೇ ವಯಸ್ಸಿನ ಅವಧಿಯಲ್ಲಿ 70 ಸಂಪುಟ ಪುಸ್ತಕಗಳನ್ನು ಬರೆದು ಮುದ್ರಿಸಿದ್ದಾರೆ. ಆ ಪುಸ್ತಕಗಳು ಈಗ 28ಕ್ಕೂ ಹೆಚ್ಚು ಭಾಷೆಗಳಿಗೆ ಅನುವಾದಗೊಂಡವು. ಕೋಟ್ಯಂತರ ಸಂಖ್ಯೆಗಳಲ್ಲಿ ಜಗತ್ತಿನಾದ್ಯಂತ ಮಾರಾಟವಾಗಿವೆ. ಪ್ರಭುಪಾದರು ಸಾವಿರಾರು ಪ್ರವಚನಗಳನ್ನು ನೀಡಿದ್ದಾರೆ. ಸಾವಿರಾರು ಪತ್ರಗಳು, ಲೇಖನಗಳನ್ನು ಬರೆದಿದ್ದಾರೆ. ತಮ್ಮ ಅನುಯಾಯಿಗಳೊಡನೆ ಸಾವಿರಾರು ಸಂವಾದಗಳಲ್ಲಿ ಭಾಗವಹಿಸಿದ್ದಾರೆ. ಅಪೂರ್ವ ವಿಚಾರದ ವಿದ್ವತ್ತನ್ನು ತಮ್ಮ ಟೀಕೆ ಟಿಪ್ಪಣಿಗಳಲ್ಲಿ ಅಭಿವ್ಯಕ್ತಿಸಿದ್ದಾರೆ. ಅವರು ಪ್ರಮುಖ ವಿದ್ವಾಂಸರು, ಪ್ರಾಧ್ಯಾಪಕರು, ಸಾಮಾಜಿಕ ಕಾರ್ಯಕರ್ತರು, ರಾಜಕೀಯ ತಜ್ಞರು ಮುಂತಾದವರ ಹೃದಯವನ್ನು ತೀವ್ರವಾಗಿ ಆಕರ್ಷಿಸಿದ್ದಾರೆ. ಧರ್ಮ, ತತ್ವಶಾಸ್ತ್ರ ಮತ್ತು ಸಂಸ್ಕೃತಿಗೆ ಪ್ರಭುಪಾದರ ಕೊಡುಗೆಗಳು ಅಪಾರವಾದವು. ಶಿಕ್ಷಣವೇತ್ತರು, ವಿದ್ವಾಂಸರು, ಧಾರ್ಮಿಕ ಸುಧಾರಕರು, ರಾಜಕೀಯ ಮತ್ತು ಸಾಮಾಜಿಕ ಧುರೀಣರು ಇವರೆಲ್ಲರೂ ಕೂಡ ಶ್ರೀಕೃಷ್ಣನ ಬೋಧನೆಗಳಿಂದ ಆಕರ್ಷಿತರಾಗಿದ್ದಾರೆ. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.